ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಹಾಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನೋಡಿದೆ ಮಾತಾಡಿಸ್ಬೇಕು ಅಂತ ಅನಿಸ್ತು. ಹಾಂ ಆಯ್ತು ಅಣ್ಣ. ನಮ್ಮದು ಆಹಾ ಕರ್ನಾಟಕ ಅಂತ ಹೇಳಿ ಒಂದು ಚಾನಲ್ಲು. ಕರ್ನಾಟಕದಲ್ಲಿರುವಂಥ ಎಲ್ಲ ವಿಶೇಷವಾಗಿರುವಂಥ ಕಲೆಗಳ ಬಗ್ಗೆ ಆಗ್ಬೋದು, ಸಂಸ್ಕೃತಿ ಬಗ್ಗೆ ಆಗ್ಬೋದು, ಜನಕ್ಕೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಮಾತಾಡ್ಸೋಣ ಅಂತ ಅಂದ್ಕೊಂಡ್ವಿ. ಅಣ್ಣ, ದೇವ್ರ ಬಗ್ಗೆ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಮ್ದಣ್ಣ, ನಮ್ಮ ಮನೆ ದೇವರು ಎಲ್ಲಮ್ಮ ಅಂತ. ನಾವು ನಮ್ಮ ತಾತಿಂದ ಅವರ ಕಾಲಿಂದ ಬಂದಿದ್ದು. ನಾವು ಊರಿಗೆ ಹೋಗಿ ಚಾಟಿ ಹೊಡ್ಕೊಂಡು ಮಾರಮ್ಮನಿಗೆ ಚಾಟಿ ಹೊಡ್ಕೊತೀವಿ. ಅಕ್ಕಿ ಇದ್ದವ್ರು ಅಕ್ಕಿ ಹಾಕ್ತಾರೆ, ಬೇಳೆ ಹಾಕ್ತಾರೆ. ನಾವು ಒಂದು 5 ರೂಪಾಯಿ ಕೊಟ್ಟರೆ ದೇವರಿಗೆ ಕಾಣಿಕೆ ಅಂತ ನಾವು ಮುಂದೆ ಊರ ಅಡ್ಡಾಡ್ತೀವಿ. ನಮ್ಮ ದೇವಂದರೆ ನಾವು ಇಲ್ಲಿಂದ ನಾವು ಒಂದು ಊರಿಗೆ ಒಂದು ಊರು ಹೋಗೋದು. ನಾವು ಹೆಂಗೆ ಬೇಳ್ತೀವೋ 1 ರೂಪಾಯಿ ಇದ್ದವ್ರು 1 ರೂಪಾಯಿ ಹಾಕ್ತಾರೆ, ಒಂದು 10 ರೂಪಾಯಿ ಇದ್ದವ್ರು 10 ರೂಪಾಯಿ ಹಾಕ್ತಾರೆ. ನಾವು ಊಟ ಕೊಟ್ಟರೆ ಅವ್ರಿಗೆ ನಾವು ದೇವ್ರ ಮಾರಮ್ಮನಿಗೆ ಚಾಟಿ ಹೊಡ್ಕೊಂಡು ಅನ್ನ ಮೇಲೆ ರಟ್ಟನ್ನು ಕೊಯ್ಕೊಂಡು ಜಾತ್ರೆಗೆ ಹೊಡ್ಕೊತೀವಿ. ನಮ್ಮ ತಾತ ಮಂದಿಯಿಂದ ಅದು. ಅಣ್ಣ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕೆಲವರಿಗೆ ಒಂದು ಸಂಸ್ಕೃತಿ ಬಗ್ಗೆ ಗೊತ್ತಿರಲ್ಲ. ಇವಾಗ ನಿಮ್ಮ ಮನೆ ಕುಲದಿಂದ ಇದೆಲ್ಲ ಬಂದಿರುತ್ತಲ್ಲ, ಏನು ಅದು ವಿಶೇಷ ಏನಾರ ಇದೆಯಾ ಅದ್ರ ಬಗ್ಗೆ? ನಮಗೆ ಗೊತ್ತಿಲ್ಲ. ನಮ್ಮ ತಾತವ್ರು ಗೊತ್ತು. ಅವರು ಊರಲ್ಲಿ ಅವರೇ. ಈಗ ನಾವು ಇರೋದು ಇಲ್ಲೇ ಕೆಂಗೇರದಲ್ಲಿ. ನಾವು ಒಂದು 8 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಈಗ ಎಲ್ಲ ನಮ್ಮ ಹಿಂಗೆ ನಮ್ಮ ಹಿಂಗೆ ಹೊಡ್ಕೊಂಡ್ರೂ ಒಬ್ಬೊಬ್ಬರು ಹೊಡಿತಾರೆ, ಒಬ್ಬೊಬ್ರು ಬೈತಾರೆ. ಯಾಕೆ ಮಾಡ್ತೀರಾ, ಹಾಕಿಲ್ಲ ಅಂತ ಹಿಂಗೆ. ಅದೇ ನಿಮಗೆ ಇವಾಗ ಬೇರೆ ಕೆಲಸ ಮಾಡಬೇಕು ಅಂತ ಅನ್ಸಿದ್ಯಾ? ನಾವು ಡ್ರೈವರ್, ನಾವು ಗಾಡಿ ಓಡಿಸ್ತೀವಿ. ಹೌದಾ? ಅದ್ರ ಜೊತೆಗೆ ಇದನ್ನು ಮಾಡ್ತೀರಾ? ಇಲ್ಲ, ನಮ್ಮ ಈಗ ಅರಿಕೆ ಐತೆ ಮನೆ ದೇವ್ರದ್ದು ಅಂತ. ಈಗ ಒಂದು 2 ತಿಂಗಳಿಂದ ಮಾಡ್ತಾಯಿದ್ದೀನಿ. ನಾನು ಡ್ರೈವರೇನೆ, ಗಾಡಿ ಓಡಿಸ್ತೀನಿ. ಈಗೆಲ್ಲ ಜಾತ್ರೆ ಅರಿಕೆ ಅಂತ ಬಿಟ್ಟಿದ್ದೀನಿ. 2 ತಿಂಗಳು. ಎಷ್ಟು ತಿಂಗಳು ಮಾಡ್ತೀರಣ್ಣ ಈ ಥರದ್ದು ದೇವಿದು ಅರಕೆ? ನಾವು ಮನೇಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ನಾವು ಗಾಡಿ ಓಡಿಸ್ತೀವಿ. ಓಕೆ. ಸೊ ಇದನ್ನ ಅರಕೆ ಇರೋ ಕಾರಣಕ್ಕೆ ದೇವಿದು ಮಾಡಲೇಬೇಕು. ನಾವು ಮಾಡಲೇಬೇಕು. ನಿಮ್ಮ ಕುಲದ್ದು? ನಮ್ಮ ಕುಲದಿದ್ದು. ಯಾವ ಕುಲ ಅಂತ ಕೇಳ್ಬೋದಾ? ನಮ್ಮದು ವಾಲ್ಮೀಕಿ ಅಂತ, ಬ್ಯಾಡ್ರ ಅಂತ. ಓಕೆ, ಬ್ಯಾಡ್ರು. ಬ್ಯಾಡ್ರು ಬಗ್ಗೆ ಏನಾದ್ರು ಗೊತ್ತಣ್ಣ ನಿಮಗೆ? ಅಷ್ಟು ನನಗೆ ಅದು ನಮಗೆ ಗೊತ್ತು. ಅಷ್ಟೇನು ಹೇಳಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ದೊಡ್ಡೊಬ್ಬರು ಗೊತ್ತು. ಸೊ ಇದು ನೀವು ಏನೋ ಬೇಕು ಅಂತ ಇದೆ, ಇದು ಕಸುಬಲ್ಲ ನಿಮಗೆ. ಇದೊಂದು ದೇವಿಯ ಆರಾಧನೆ, ದೇವಿಯ ಸೇವೆ ಇದೆ. ನಮಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಷ್ಟು ಗೊತ್ತಿಲ್ಲ. ಹಾಂ, ಯಾರು ಈ ವಿಡಿಯೋಗಳನ್ನ ನೋಡ್ತೀರಾ, ದಯವಿಟ್ಟು ಯಾವುದೇ ಕಾರಣಕ್ಕಾಗೂ ಈ ಥರ ಒಂದು ನಮ್ಮ ಕಲ್ಚರಲ್ ಆಚರಣೆ ಬಗ್ಗೆ ಕೆಟ್ಟದಾಗಿ ನೋಡೋದಾಗಲಿ, ಇವ್ರನ್ನ ಮಾತಾಡ್ಸೋದಾಗಲಿ ದಯವಿಟ್ಟು ಯಾರು ಮಾಡಬೇಡಿ. ಇದು ನಾವು ನಮ್ಮ ಸುತ್ತಮುತ್ತಲಿರುವಂಥ ಒಂದು ಕಲ್ಚರಲ್ ವ್ಯಾಲ್ಯೂಸ್ ಇರುವಂಥದ್ದು ಇವೆಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ದಯವಿಟ್ಟು ಯಾರು ಬೇರೆ ಥರದ್ದು ನಡ್ಕೊಳಕ್ಕೆ ಹೋಗ್ಬೇಡಿ. ಇವರೆಲ್ಲ ಬಂದಾಗ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ. ಅವರು ಕೂಡ ಒಂದು ಕೆಲಸ ಎಲ್ಲ ಮಾಡೋದ್ರ ಜೊತೆಗೆ ಅವರು ಕುಲದಿಂದ ಬಂದಿರುವಂತಹ ಸೇವೆನ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗೆ ಅಣ್ಣ, ಇದಕ್ಕೆ ಸಂಬಂಧಪಟ್ಟ ಬೇರೆ ಏನಾದ್ರು ಹೇಳ್ತೀರಾ ಅಂದ್ರೆ ನೀವು ಹೇಳ್ಬೋದು. ಲೈಕ್ ಇವಾಗ ನೀವು ಎಲ್ಲ ಕಡೆ ಹೋಗ್ತಿರ್ತೀರಾ, ಜನ ನಿಮ್ಮನ್ನು ನೋಡಿ ಹೆದರ್ಕೋತಾರ ಹೇಗೆ? ಚಾಟಿ ಹೊಡ್ಲಿಕ್ಕೆ ಸ್ವಲ್ಪ ಬಂದರೆ ನಾವು ಹೊಡ್ಕೊತೀವಲ್ಲ, ನಮ್ಮ ಸ್ವಲ್ಪ ನೋಡಿ ಹೆದರ್ತಾರೆ. ಹೆಂಗಂದರೆ ನಾವು ಚಾಟಿ ಹೊಡ್ಕೊತೀವಲ್ಲ, ಅವ್ರಿಗೆ ಮಿಸ್ ಸೈಡ್ ಎಲ್ಲಿ ಬೀಳುತ್ತೆ ಅಂತ ಅವರಿಗೆ ಭಯ. ಇದು ಹೊಡ್ಕೊಳ್ಳೋದು ಏನಕ್ಕಣ? ಅಂದರೆ ಅದಕ್ಕೇನೆ ಅದು ನಾವು ಹೊಡ್ಕೊಂಡ್ರೆ ಸ್ವಲ್ಪ ದೇವ್ರ ಹತ್ತಿರ್ತೀವಲ್ಲ, ಹೊಡ್ಕೊಬೇಕದನ್ನ. ಓಕೆ. ಹಾಂ. ಸೊ ನೀವು ಹೊಡ್ಕೊಂಡಿರೋದು ನೀವು ಅಂದ್ಕೊಂಡಿರೋದು ನಿಮಗೆ ಕೆಲಸ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆನಾ? ನಮಗೆ ಎಲ್ಲರೂ ನಾವು ಬಂದಿರ್ತೀವಲ್ಲ, ಎಲ್ಲರೂ ದೇವ್ರನ್ನ ಊರು ತಿಪ್ಪಿ ದೇವರೆಲ್ಲ ತಿರುಗಬೇಕಲ್ಲ, ಅದಕ್ಕೆ. ಒಳ್ಳೆಯವ್ರ ಜನಕ್ಕೆ ಒಳ್ಳೇದಾಗಲಿ, ಅವ್ರ ಮಂದಿಗೆ, ಅವ್ರ ಮಕ್ಕಳಿಗೆ, ಅವರೆಲ್ಲ ದೇವ್ರು ನಾವೆಲ್ಲ ಬಂದಿರೋಲ್ಲ, ಅವ್ರ ಮಕ್ಕಳಿಗೆ ತಾಯಿಗೆ ಮಾರಮ್ಮ ಅಂತ ಮನೆಗೆ ಹೋಗಿ ಕೇಳ್ತೀವಿ. ಅವರು ಒಂದು 10 ರೂಪಾಯಿ ಇದ್ದವರು, ಅವ್ರು ಅಕ್ಕಿ ಇದ್ದವರು, ಸೀರೆ ಅವು ಅಡಿಕೆದು ಮತ್ತು ಅರಿಕೆ ಇದ್ದರು ಅರಿಕೆನೇ ಹಾಕ್ತಾರೆ ತಾಯಿಗೆ. ಹಿಂಗೆ ಇವಾಗ ನೋಡಿ, ಇವಾಗ ನೀವು ದೇವಿನ ಮನೆ ಕರ್ಕೊಂಡು ಹೋಗಿ ಅವರೆಲ್ಲ ಒಂದಷ್ಟೇನೋ ಕಾಣಿಕೆನೋ ಅಥವಾ ಅಕ್ಕಿನೋ ಏನೋ ಕೊಡ್ತಾರೆ. ಅದು ಕೊಡೋದ್ರಿಂದ ಅವ್ರ ಕರ್ಮಗಳೇನಾದ್ರು ಕಳಿಯುತ್ತಾ? ಕರಳುತ್ತೆ. ಅವ್ರದ್ದು ಕೊಡೋದು ಅವ್ರ ಮನೆಯಲ್ಲಿ ಬೇಡ್ಕೊಂಡ್ರೆ ಕೊಡೋದು, ಅದು ಅವರೆಲ್ಲ ತಾಯಿ ಅಂತ ಬೇಡ್ಕೊತೀವಿ. ಇದು ನಂಬಿಕೆ ಆಚರಣೆ. ಇವಾಗ ತಾಯಿ ನೀವು ಮನೆ ಹತ್ರ ಹೋದಾಗ ಅವ್ರೇನೋ ಒಂದಷ್ಟು ಕೊಟ್ಟಾಗ ಅವ್ರ ಕರ್ಮಗಳು ಕಳೆಯುತ್ತೆ ಅನ್ನೋದು ಒಂದು ನಂಬಿಕೆ, ಆದ್ರ ಆಚರಣೆ. ಇವಾಗ ನೀವು ಇದನ್ನ ತೊಗೊಂಡೋಗಿ ನೀವು ಅಂದರೆ ಅವ್ರು ಕೊಡೋಂಥ ಅಕ್ಕಿ ಆಗ್ಬೋದು, ಮತ್ತೊಂದು ದುಡ್ಡು ಆಗ್ಬೋದು, ಅದನ್ನು ನೀವೇನು ಮಾಡ್ತೀರಾ? ಅದು ನಾವು ಅರಿಕೆ ಮಾಡ್ತೀವಿ. ಜಾತ್ರೆ ಬರ್ತಿದ್ದಲ್ಲ, ಎಲ್ಲರಿಗೂ ನಮ್ಮ ಜಾತ್ರೆಯಲ್ಲಿ ಅದೆಲ್ಲ ಕೂಡಿಸಿ ಎಲ್ಲ ರೊಕ್ಕ ಕೊಟ್ಟಿರ್ತಾರಲ್ಲ, ಒಂದೇ ಸತಿ ಜಾತ್ರೆ ಮಾಡೋದು. ಆ ದುಡ್ಡಲ್ಲಿ ನೀವು ಜಾತ್ರೆಗೆ ಅನ್ನ ಸಂತರ್ಪಣೆ ಆಗ್ಬೋದು ಅಥವಾ ಜಾತ್ರೆ ಖರ್ಚಿಗಾಗ್ಬೋದು, ಯಾವುದೋ ಒಂದು ರೂಪದಲ್ಲಿ ದೇವಿಯ ಆರಾಧನೆಗೋಸ್ಕರ ಉಪಯೋಗಿಸ್ಬೇಕು. ಥ್ಯಾಂಕ್ ಯು ಅಣ್ಣ. ಇದು ಯಾವ ದೇವರು ಅಂತ ಹೇಳ್ಬೋದಾ ನೀವು? ಮಾರಿಯಮ್ಮನ, ಶಿರ್ಸಿ ಮಾರಿಯಮ್ಮ. ಶಿರ್ಸಿ ಮಾರಿಯಮ್ಮ. ನಿಮ್ದು ಮೂಲತಃ ಯಾವ ಊರು? ನಮ್ದು ಹಾವೇರಿ ಅಂತ. ನಮ್ದು ಇದು ಹಾವೇರದಲ್ಲಿ ಬಂಕಾಪುರ, ಚಂದಾಪುರ, ರಾಜೀವ್ ನಗರ, ಚಂದಾಪುರ.
ಕುಂದಾಪುರ. ಹ್ಞೂ ಓಕೆ ಓಕೆ. ಇದು ಎಲ್ಲಮ್ಮ ತಾಯಿ. ಹ್ಞೂ ಅದು ಅವರು ಇದು ಮಾರಿಯಮ್ಮ, ಅಯ್ಯಮ್ಮ ಎಲ್ಲಮ್ಮ, ಎಲ್ಲಮ್ಮ. ಅಮ್ಮ ಅಣ್ಣಮ್ಮ. ಓಕೆ, 3 ದೇವರಿದೆ. ಹ್ಞೂ ಸೊ ನೀವು 3 ಜನ ಸ್ನೇಹಿತರ ಏನು? ಸ್ನೇಹಿತರೆ ನಾವು. ಸ್ನೇಹಿತರು 3 ಜನ. ಅವರು ನಮ್ಮ ಮಾವ, ಹಾಂ. ಇವರು ನನ್ನ ಬಾಮೇದ. ಓಕೆ, ಮಾವ ಹಾಗೂ ಬಾಮ ಇದೆ. ಹ್ಞೂ ಓಕೆ ಓಕೆ. ನೀವು ಯಾವಾಗಲೂ ವರ್ಷಕ್ಕೆ ಯಾವ ಸಮಯದಲ್ಲಿ ಮಾಡ್ತೀರಾ ಅಂದ್ರೆ ಈ ಆಚರಣೆಗಳು? ನಾವು ಒಂದು ವರ್ಷಕ್ಕಂದಣ ಅಂದರೆ ಈ 3 ವರ್ಷಕ್ಕೆ ಒಂದು ಸತಿ ಮಾಡ್ತೀವಿ. 3 ವರ್ಷಕ್ಕೆ ಒಂದ್ಸರಿ ಹ್ಞೂ ಈ ಆಚರಣೆ ಮಾಡೋದು. ಮಾಡಬೇಕು. ಓಕೆ, ಅಂದ್ರೆ ಮಾಡಬೇಕು ಅನ್ನೋದು ಪದ್ಧತಿ ಅದು ನಿಮ್ದು. ಬದತಿ ಎಷ್ಟು ತಿಂಗಳು ಮಾಡ್ತೀರಿ? ಯಾವ ಸಮಯದಲ್ಲಿ ಮಾಡ್ತೀರಾ? ನಾವು ಜಾತ್ರೆ ಬರುತ್ತೆ, ಶಿರ್ಷಮ್ಮ ಜಾತ್ರೆ ಬರುತ್ತಣ್ಣ. ಇನ್ನೊಂದು ಒಂದು ಒಂದು 4 ತಿಂಗಳೈತೆ ಜಾತ್ರೆ. ನಾನು ಮಾಡೋಕ್ಕಂತ ಒಂದು 2 ತಿಂಗಳಾಯ್ತು. 4 ತಿಂಗಳು ಮುಂಚೆ ಅದ್ರಲ್ಲಿ 2 ತಿಂಗಳಲ್ಲಿ ನೀವು ಈ ಥರದನ್ನ ಸೇವೆ ಮಾಡ್ಕೊಂಡು ಅಂದ್ರೆ ಎಲ್ಲೆಲ್ಲಿ ಮಾಡ್ತೀರಾ? ಅಂದ್ರೆ ಪ್ರತಿ ಊರಿಗೆ ಹೋಗ್ತೀರಾ ಅಥವಾ ಎಲ್ಲ ಊರಿಗೆ ಹೋಗ್ತೀವಿ. ಅಂದ್ರೆ ಇವಾಗ ಬೆಂಗಳೂರಲ್ಲಿ ಇದ್ದೀರಾ? ಬೆಂಗಳೂರಿಂದ ಒಂದು 8 ದಿವಸ ಆಟ ಆಡ್ಕೊಂಡು ಮತ್ತೆ ನಾವು ಹೆಂಗೆ ಹತ್ತತ್ರ ಆಗುತ್ತೋ ನೋಡು 4 ತಿಂಗಳ ಮಟ್ಟ ಆಟ ಆಡ್ಕೊಂಡು ಹೋಗ್ತೀವಿ. ಅಂದ್ರೆ ಈ 4 ತಿಂಗಳು ಜಾತ್ರೆಗೋಸ್ಕರ ನೀವಿರೋ ಜಾತಿಯಿಂದ ಅಲ್ಲಿವರೆಗೂ ಹೋಗ್ತೀರಾ? ಶಿರ್ಸಿಯ ಮಾರಮ್ಮನ ಜಾತ್ರೆ ಅಲ್ಲಿ ಶಿರ್ಸಿ ಅಲ್ವಾ? ಶಿರ್ಸಿ ಊರು ಬಂದು ಈ ಕಡೆ ಬರುತ್ತಲ್ಲ, ಅದು ಕುಮಟಾ ಹೊನ್ನಾವರ. ಕುಮಟಾ ಹೊನ್ನಾವರ ಆ ಊರು. ನಮ್ದು ಹಾವೇರಿ. ಅಲ್ಲಿಂದ ಅಡ್ಡಾಡ್ಕೊಂಡು ಹೋಗ್ತೀವಿ. ಅಲ್ಲಿಂದ ಎಲ್ಲ ಊರ್ನ ಸುತ್ಕೊಂಡು ನೀವು ಅಲ್ಲಿಗೆ ಹೋಗಿ ತಲುಪ್ತೀರಾ ಜಾತ್ರೆಗೆ? ಅಣ್ಣ, ಈ ದೇವರು ಎಲ್ಲಮ್ಮ ಅಂತ. ಎಲ್ಲಮ್ಮ. ಓಕೆ ಓಕೆ. ಅವರು ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು? ಮಾಯಪ್ಪ ಅವರು. ನೀವು? ಮಹೇಶ್ ಅವರು. ಆ ದೇವಿನ ತೋರಿಸ್ಬೋದಾ ಒಂದ್ಸಲಿ? ಆಯ್ತು.